ಬೆಚ್ಚಿ ಬಿದ್ದ ಕರಾವಳಿಯ ಮಂದಿ ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ಮರ್ಡರ್ ಆಗ್ತಾ ಇದೆ. ಕೊಲೆಗೆ ಕಿನ್ನಿ ಪದವು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಮಾಡಿಕೊಂಡಿದ್ದು ಯಾಕೆ? ರಿಪಬ್ಲಿಕರಣದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ನ ಸೀಕ್ರೆಟ್ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಅದನ್ನು ನಾವು ನಿಮ್ಗೆ ತೋರಿಸ್ತೀವಿ. ಯಾಕೆ ಹಾಗಾದ್ರೆ ಇದೇ ಸ್ಪಾಟ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಕಿಲ್ಲರ್ಸ್ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಸುಹಾಸ್ ಶೆಟ್ಟಿ ಕಗ್ಗೊಲೆಗೆ ಮತ್ತೀಗ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ನೋಡಿ ರಾಜಾರೋಷವಾಗಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಮಚ್ಚು ಬೀಸ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ ನಲ್ಲಿ ನೋಡಿ ಆ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ನಾವು ಅದನ್ನ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ವಿ. ಸಾರ್ವಜನಿಕರು ಓಡಾಡುವಂತ ಪ್ಲೇಸ್ ಅದು, ಪಬ್ಲಿಕ್ ಪ್ಲೇಸ್ ಅಂದ್ರೆ ಯಾವುದೇ ರೀತಿ ಕಾನೂನು ಭಯ ಇಲ್ಲ. ಓನ್ಲಿ ಟಾರ್ಗೆಟ್ ಅನ್ನ ಫುಲ್ಫಿಲ್ ಮಾಡೋದಷ್ಟೇ, ಅಷ್ಟೇ ಕೆಲಸ ಅಲ್ಲಿ ಆಗ್ತಾ ಇರುವಂಥದ್ದು. ಅದೇ ಪ್ರತಿಕಾರ ಎನ್ನುವಂಥದ್ದು ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ಇನ್ನೇನಾಗುತ್ತೆ ಅನ್ನುವಂಥ ಭಯ ಈಗ ಅಲ್ಲಿನ ಸಾರ್ವಜನಿಕರಿಗೆ ಕಾಡ್ತಾ ಇರುವಂಥದ್ದು. ಮತ್ತೆ ನಾಳೆ ಇನ್ನೊಬ್ರು, ಮತ್ತೊಬ್ರು, ಮತ್ತೆ ನಾಳೆ ಮತ್ತೊಂದು ಪ್ರತಿಭಟನೆ, ಇನ್ನೊಂದು ಗುಂಪು ಮತ್ತೊಂದು ಏನಾದರೂ ಪ್ಲಾನ್ ಮಾಡಿಕೊಂಡು ಇನ್ನೊಬ್ರು ಯಾರನ್ನೋ ಹೊಡೆಯುತ್ತೋ ಎನ್ನುವಂಥ ಒಂದು ಆಲೋಚನೆ ಜನರಿಗೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಏನಾಗ್ತಾ ಇದೆ ಮಂಗಳೂರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಈಗ ಅವರ ತಾಯಿ ಹೇಳ್ತಾ ಇರೋದನ್ನು ನೋಡ್ತಾ ಇದ್ರೆ ಕೆಲವೊಂದು ಕಡೆ ಪೊಲೀಸ್ನವ್ರ ಮೇಲೆ ಇಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನೇ ತನಿಖೆ ಆಗಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ತಾಯಿ. ಯಾಕಂತ ಹೇಳಿದ್ರೆ ಕಾಯುವರೆ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ, ತನಿಖೆ ನಡೆಸಿದ್ರು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಹೊರಬರುತ್ತೆ ಎನ್ನುವಂಥ ಆಲೋಚನೆ ಕೂಡ ಈಗ ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳ್ತಾ ಇದ್ದಾರೆ. ಬಿದ್ದ ಕರಾವಳಿಯ ಮಂದಿ ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ಮರ್ಡರ್ ಆಗ್ತಾ ಇದೆ. ಕೊಲೆಗೆ ಕಿನ್ನಿ ಪದವು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಮಾಡಿಕೊಂಡಿದ್ದು ಯಾಕೆ? ರಿಪಬ್ಲಿಕರಣದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ನ ಸೀಕ್ರೆಟ್ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಅದನ್ನು ನಾವು ನಿಮ್ಗೆ ತೋರಿಸ್ತೀವಿ. ಯಾಕೆ ಹಾಗಾದ್ರೆ ಇದೇ ಸ್ಪಾಟ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಕಿಲ್ಲರ್ಸ್ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಸುಹಾಸ್ ಶೆಟ್ಟಿ ಕಗ್ಗೊಲೆಗೆ ಮತ್ತೀಗ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ನೋಡಿ ರಾಜಾರೋಷವಾಗಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಮಚ್ಚು ಬೀಸ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ ನಲ್ಲಿ ನೋಡಿ ಆ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ನಾವು ಅದನ್ನ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ವಿ. ಸಾರ್ವಜನಿಕರು ಓಡಾಡುವಂತ ಪ್ಲೇಸ್ ಅದು, ಪಬ್ಲಿಕ್ ಪ್ಲೇಸ್ ಅಂದ್ರೆ ಯಾವುದೇ ರೀತಿ ಕಾನೂನು ಭಯ ಇಲ್ಲ. ಓನ್ಲಿ ಟಾರ್ಗೆಟ್ ಅನ್ನ ಫುಲ್ಫಿಲ್ ಮಾಡೋದಷ್ಟೇ, ಅಷ್ಟೇ ಕೆಲಸ ಅಲ್ಲಿ ಆಗ್ತಾ ಇರುವಂಥದ್ದು. ಅದೇ ಪ್ರತಿಕಾರ ಎನ್ನುವಂಥದ್ದು ಮತ್ತೆ ನಾಳೆ ಇನ್ನೊಬ್ರು, ಮತ್ತೊಬ್ರು, ಮತ್ತೆ ನಾಳೆ ಮತ್ತೊಂದು ಪ್ರತಿಭಟನೆ, ಇನ್ನೊಂದು ಗುಂಪು ಮತ್ತೊಂದು ಏನಾದರೂ ಪ್ಲಾನ್ ಮಾಡಿಕೊಂಡು ಇನ್ನೊಬ್ರು ಯಾರನ್ನೋ ಹೊಡೆಯುತ್ತೋ ಎನ್ನುವಂಥ ಒಂದು ಆಲೋಚನೆ ಜನರಿಗೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಏನಾಗ್ತಾ ಇದೆ ಮಂಗಳೂರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಪೊಲೀಸ್ನವ್ರ ಮೇಲೆ ಇಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನೇ ತನಿಖೆ ಆಗಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ತಾಯಿ. ಯಾಕಂತ ಹೇಳಿದ್ರೆ ಕಾಯುವರೆ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ, ತನಿಖೆ ನಡೆಸಿದ್ರು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಹೊರಬರುತ್ತೆ ಎನ್ನುವಂಥ ಆಲೋಚನೆ ಕೂಡ ಈಗ ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳ್ತಾ ಇದ್ದಾರೆ. ಪ್ರತಿಕಾರ ಎನ್ನುವಂಥದ್ದು ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ಇನ್ನೇನಾಗುತ್ತೆ ಅನ್ನುವಂಥ ಭಯ ಈಗ ಅಲ್ಲಿನ ಸಾರ್ವಜನಿಕರಿಗೆ ಕಾಡ್ತಾ ಇರುವಂಥದ್ದು. ಮತ್ತೆ ನಾಳೆ ಇನ್ನೊಬ್ರು, ಮತ್ತೊಬ್ರು, ಮತ್ತೆ ನಾಳೆ ಮತ್ತೊಂದು ಪ್ರತಿಭಟನೆ, ಇನ್ನೊಂದು ಗುಂಪು ಮತ್ತೊಂದು ಏನಾದರೂ ಪ್ಲಾನ್ ಮಾಡಿಕೊಂಡು ಇನ್ನೊಬ್ರು ಯಾರನ್ನೋ ಹೊಡೆಯುತ್ತೋ ಎನ್ನುವಂಥ ಒಂದು ಆಲೋಚನೆ ಜನರಿಗೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಏನಾಗ್ತಾ ಇದೆ ಮಂಗಳೂರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಈಗ ಅವರ ತಾಯಿ ಹೇಳ್ತಾ ಇರೋದನ್ನು ನೋಡ್ತಾ ಇದ್ರೆ ಕೆಲವೊಂದು ಕಡೆ ಪೊಲೀಸ್ನವ್ರ ಮೇಲೆ ಇಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನೇ ತನಿಖೆ ಆಗಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ತಾಯಿ. ಯಾಕಂತ ಹೇಳಿದ್ರೆ ಕಾಯುವರೆ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ, ತನಿಖೆ ನಡೆಸಿದ್ರು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಹೊರಬರುತ್ತೆ ಎನ್ನುವಂಥ ಆಲೋಚನೆ ಕೂಡ ಈಗ ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳ್ತಾ ಇದ್ದಾರೆ. ಬಿದ್ದ ಕರಾವಳಿಯ ಮಂದಿ ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ಮರ್ಡರ್ ಆಗ್ತಾ ಇದೆ. ಕೊಲೆಗೆ ಕಿನ್ನಿ ಪದವು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಮಾಡಿಕೊಂಡಿದ್ದು ಯಾಕೆ? ರಿಪಬ್ಲಿಕರಣದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ನ ಸೀಕ್ರೆಟ್ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಅದನ್ನು ನಾವು ನಿಮ್ಗೆ ತೋರಿಸ್ತೀವಿ. ಯಾಕೆ ಹಾಗಾದ್ರೆ ಇದೇ ಸ್ಪಾಟ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಕಿಲ್ಲರ್ಸ್ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಸುಹಾಸ್ ಶೆಟ್ಟಿ ಕಗ್ಗೊಲೆಗೆ ಮತ್ತೀಗ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ನೋಡಿ ರಾಜಾರೋಷವಾಗಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಮಚ್ಚು ಬೀಸ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ ನಲ್ಲಿ ನೋಡಿ ಆ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ನಾವು ಅದನ್ನ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ವಿ. ಸಾರ್ವಜನಿಕರು ಓಡಾಡುವಂತ ಪ್ಲೇಸ್ ಅದು, ಪಬ್ಲಿಕ್ ಪ್ಲೇಸ್ ಅಂದ್ರೆ ಯಾವುದೇ ರೀತಿ ಕಾನೂನು ಭಯ ಇಲ್ಲ. ಓನ್ಲಿ ಟಾರ್ಗೆಟ್ ಅನ್ನ ಫುಲ್ಫಿಲ್ ಮಾಡೋದಷ್ಟೇ, ಅಷ್ಟೇ ಕೆಲಸ ಅಲ್ಲಿ ಆಗ್ತಾ ಇರುವಂಥದ್ದು. ಅದೇ
ಪ್ರತಿಕಾರ ಎನ್ನುವಂಥದ್ದು ಮತ್ತೆ ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ಇನ್ನೇನಾಗುತ್ತೆ ಅನ್ನುವಂಥ ಭಯ ಈಗ ಅಲ್ಲಿನ ಸಾರ್ವಜನಿಕರಿಗೆ ಕಾಡ್ತಾ ಇರುವಂಥದ್ದು. ಮತ್ತೆ ನಾಳೆ ಇನ್ನೊಬ್ರು, ಮತ್ತೊಬ್ರು, ಮತ್ತೆ ನಾಳೆ ಮತ್ತೊಂದು ಪ್ರತಿಭಟನೆ, ಇನ್ನೊಂದು ಗುಂಪು ಮತ್ತೊಂದು ಏನಾದರೂ ಪ್ಲಾನ್ ಮಾಡಿಕೊಂಡು ಇನ್ನೊಬ್ರು ಯಾರನ್ನೋ ಹೊಡೆಯುತ್ತೋ ಎನ್ನುವಂಥ ಒಂದು ಆಲೋಚನೆ ಜನರಿಗೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಏನಾಗ್ತಾ ಇದೆ ಮಂಗಳೂರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಈಗ ಅವರ ತಾಯಿ ಹೇಳ್ತಾ ಇರೋದನ್ನು ನೋಡ್ತಾ ಇದ್ರೆ, ಕೆಲವೊಂದು ಕಡೆ ಪೊಲೀಸ್ನವ್ರ ಮೇಲೆ ಇಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನೇ ತನಿಖೆ ಆಗಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ತಾಯಿ. ಯಾಕಂತ ಹೇಳಿದ್ರೆ ಕಾಯುವರೆ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ, ತನಿಖೆ ನಡೆಸಿದ್ರು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಹೊರಬರುತ್ತೆ ಎನ್ನುವಂಥ ಆಲೋಚನೆ ಕೂಡ ಈಗ ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳ್ತಾ ಇದ್ದಾರೆ. ಬಿದ್ದ ಕರಾವಳಿಯ ಮಂದಿ ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ಮರ್ಡರ್ ಆಗ್ತಾ ಇದೆ. ಕೊಲೆಗೆ ಕಿನ್ನಿ ಪದವು ಆಯ್ಕೆ ಮಾಡ್ಕೊಂಡಿದ್ ಯಾಕೆ ಹಾಗಾದ್ರೆ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಟಾರ್ಗೆಟ್ ಕಿನ್ನಿ ಪದವು ಪ್ಲಾನ್ ಮಾಡ್ಕೊಂಡಿದ್ ಯಾಕೆ? ರಿಪಬ್ಲಿಕರಣದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ನ ಸೀಕ್ರೆಟ್ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಅದನ್ನು ನಾವು ನಿಮ್ಗೆ ತೋರಿಸ್ತೀವಿ. ಯಾಕೆ ಹಾಗಾದ್ರೆ ಇದೇ ಸ್ಪಾಟ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಕಿಲ್ಲರ್ಸ್ ಎನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಆದ್ರೆ ಸುಹಾಸ್ ಶೆಟ್ಟಿ ಕಗ್ಗೊಲೆಗೆ ಮತ್ತೀಗ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ನೋಡಿ ರಾಜಾರೋಷವಾಗಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಮಚ್ಚು ಬೀಸ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ ನಲ್ಲಿ ನೋಡಿ ಆ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ನಾವು ಅದನ್ನ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ವಿ. ಸಾರ್ವಜನಿಕರು ಓಡಾಡುವಂತ ಪ್ಲೇಸ್ ಅದು, ಪಬ್ಲಿಕ್ ಪ್ಲೇಸ್ ಅಂದ್ರೆ ಯಾವುದೇ ರೀತಿ ಕಾನೂನು ಭಯ ಇಲ್ಲ. ಓನ್ಲಿ ಟಾರ್ಗೆಟ್ ಅನ್ನ ಫಿಲ್ಫುಲ್ ಮಾಡೋದಷ್ಟೇ, ಅಷ್ಟೇ ಕೆಲಸ ಅಲ್ಲ. ಆಗ್ತಾ ಇರುವಂಥದ್ದು ಅದೇ ಪ್ರತಿಕಾರ ಎನ್ನುವಂಥದ್ದು ಮತ್ತೆ ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ಇನ್ನೇನಾಗುತ್ತೆ ಅನ್ನುವಂಥ ಭಯ ಈಗ ಅಲ್ಲಿನ ಸಾರ್ವಜನಿಕರಿಗೆ ಕಾಡ್ತಾ ಇರುವಂಥದ್ದು. ಮತ್ತೆ ನಾಳೆ ಇನ್ನೊಬ್ರು, ಮತ್ತೊಬ್ರು, ಮತ್ತೆ ನಾಳೆ ಮತ್ತೊಂದು ಪ್ರತಿಭಟನೆ, ಇನ್ನೊಂದು ಗುಂಪು ಮತ್ತೊಂದು ಏನಾದರೂ ಪ್ಲಾನ್ ಮಾಡಿಕೊಂಡು ಇನ್ನೊಬ್ರು ಯಾರನ್ನೋ ಹೊಡೆಯುತ್ತೋ ಎನ್ನುವಂಥ ಒಂದು ಆಲೋಚನೆ ಜನರಿಗೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಏನಾಗ್ತಾ ಇದೆ ಮಂಗಳೂರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಈಗ ಅವರ ತಾಯಿ ಹೇಳ್ತಾ ಇರೋದನ್ನು ನೋಡ್ತಾ ಇದ್ರೆ, ಕೆಲವೊಂದು ಕಡೆ ಪೊಲೀಸ್ನವ್ರ ಮೇಲೆ ಇಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನೇ ತನಿಖೆ ಆಗಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ತಾಯಿ. ಯಾಕಂತ ಹೇಳಿದ್ರೆ ಕಾಯುವರೆ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ, ತನಿಖೆ ನಡೆಸಿದ್ರು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಹೊರಬರುತ್ತೆ ಎನ್ನುವಂಥ ಆಲೋಚನೆ ಕೂಡ ಈಗ ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳ್ತಾ ಇದ್ದಾರೆ.